ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಕತೆ ಇದೆ. ನೋಡಿದ್ರೆ ಕ್ಲೈಮ್ಯಾಕ್ಸಲ್ಲಿ ನಮಗೆ ಅಳು ಬಂತು. ಒಳ್ಳೆ ಕತೆ, ಇಂಥ ಕತೆ ಇರಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಸುಮಾರು ದಿನದಿಂದ ಇಂಥ ಪಿಕ್ಚರ್ ಬಂದಿದೆ ಕರ್ನಾಟಕ ಜನತೆಗೆ. ತೆಗೆದಿದ್ದಾರೆ ಸರ್. ನಿರ್ದೇಶಕರಾಗಲಿ ನಟ ನಟಿಯರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಾಲದಲ್ಲಿ ಇಂಥ ಟೈಮ್ನಲ್ಲಿ ಕನ್ನಡ ಚಿತ್ರಗಳೇ ಓಡ್ತಾ ಇಲ್ಲ. ಇಂಥ ಸಿನಿಮಾಗಳು ನೋಡಿದ್ರೆ ಖಂಡಿತ ಎಲ್ಲ ಪ್ರೇಕ್ಷಕರು ಬರ್ತಾರೆ, ಖಂಡಿತ ನೋಡ್ತಾರೆ. ಮತ್ತೆ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಸರ್, ಅದರ ಅನುಮಾನನೇ ಇಲ್ಲ ಸರ್. ಖಂಡಿತ ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ, ಒಳ್ಳೆ ಮೂವಿ, ಫನ್ ಫಿಲ್ಮ್. ಫಸ್ಟ್ ಹಾಫ್ ತುಂಬ ಫನ್ ಫಿಲ್ಮ್ ಇದೆ, ತುಂಬ ಚೆನ್ನಾಗಿದೆ. ಫೋಟೋಗ್ರಾಫರ್ ಬಗ್ಗೆ ಒಂದು ಮಾತಾಡ್ಬೇಕಾದ್ರೆ ಫೋಟೋಗ್ರಾಫರ್ಸು ಲರ್ಟ್ ಅನ್ನೋ ಒಂದು ಪದ ಒಂದು ಅವರ ವೃತ್ತಿಗೆ ಏನಿದೆ ಅದನ್ನು ತುಂಬ ಕಾಂಟ್ರವರ್ಸಿ ಆಗೋ ಥರ ಶೂಟ್ ಮಾಡಿದ್ದಾರೆ. ಆ ಒಂದು ಪದ ಒಂದು ಅವ್ರ ವೃತ್ತಿಗೆ ಒಂದು ಕಳಂಕ ಬರೋ ಥರ ಕಾಣುತ್ತೆ. ಅದು ಲರ್ಟ್ಸ್ ಅನ್ನೋದು ಫೋಟೋಗ್ರಾಫರ್, ಲಾಸ್ಟ್ ಫೋಟೋಗ್ರಾಫರ್ಸ್ ಲರ್ಟ್ಸ್ ಅನ್ನೋ ಪದನ ತೆಗೆದ್ರೆ ಅಷ್ಟು ಚೆನ್ನಾಗಿದೆ. ಬಟ್ ಅದೊಂದು ಪದ ತೆಗಿಬೇಕು ಅಂತ ನಾವು ಚಿತ್ರತಂಡಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಾವೆಲ್ಲ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಇದ್ದೀವಿ. ಸೊ ಅದನ್ನು ಪದ ಬಳಸಿದ್ದಾರೆ ಫೋಟೋಗ್ರಾಫರ್, ಅದೊಂದಕ್ಕೋಸ್ಕರ ನಾವು ವಿಷಯ ಪಿಕ್ಚರ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗೆಲ್ಲ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತಾ? ಪ್ರಾಬ್ಲಮ್ ಶುರು ಇದೆ, ಪಿಚಿಂಗ್ ಆಗಿದೆ. ತುಂಬ ಅತ್ಯುತ್ತಮವಾದ ಪ್ರೀತಿಗೆ ಬೆಲೆ ಕೊಡುವಂಥ ಚಿತ್ರ. ಇಂಥ ಚಿತ್ರಗಳು ಕನ್ನಡದಲ್ಲಿ ಇದೆಯಾ ಅಂತ ಅನಿಸುತ್ತೆ. ಯಾಕಂದರೆ ಆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಕಥೆ ಆಗ್ಬೋದು, ಚಿತ್ರಕಥೆ ಆಗ್ಬೋದು, ಡೈಲಾಗ್ ಡೆಲಿವರಿ ಆಗ್ಬೋದು, ಹೀರೋಯಿನ್ ಆಗ್ಬೋದು, ತುಂಬ ಎಫಿಷಿಯೆಂಟ್ ಆಗಿ, ಎಕ್ಸ್ಪೀರಿಯನ್ಸ್ಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಚಿತ್ರ, ಅದ್ಭುತವಾಗಿ. ವಾಚಿಂಗ್ ಫಿಲ್ಮ್ ವಿತ್ ಆಡಿಯನ್ಸ್. ಮಂಗಳೂರು ಆಗಿರ್ಬೋದು, ಬೆಂಗಳೂರು, ಅದಾದ್ಮೇಲೆ ಮೈಸೂರಲ್ಲಿ ಪ್ರೀಮಿಯರ್ಸ್ ಮಾಡ್ತಾ ಇದ್ವಿ. ಆ್ಯಂಡ್ ಇವತ್ತು ಫಸ್ಟ್ ಶೋ ಫುಲ್ ಮೀಲ್ಸ್ದು. ಅದರ ಮಿಕ್ಸ್ಡ್ ಎಮೋಷನ್ಸ್. ಮತ್ತು 3 ವರ್ಷದಿಂದ ಅಷ್ಟು ಕಷ್ಟಪಟ್ಟು, ಅಷ್ಟು ಇಷ್ಟಪಟ್ಟು, ಕನ್ವಿಕ್ಷನಿಂದ ಮಾಡಿದ್ದೀವಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ, ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸಾಕಷ್ಟು ಜನ ಬಂಗಾರಿ ಅಂತ ಎಲ್ಲ ಕರೀತಾ ಇದ್ದಾರೆ ಎಲ್ಲಿ ಹೋದ್ರೂ. ಇವತ್ತಿಂದ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಒಂದು ಒಳ್ಳೆ ಕಾಂಟೆಂಟ್ ಮುಖಾಂತರ ಒಂದು ಫೋಟೋಗ್ರಾಫರ್ಸ್ಗೆ ಮತ್ತು ಅಪ್ಪು ಸರ್ ಫ್ಯಾನ್ಸ್ಗೆ ಟ್ರಿಬ್ಯೂಟ್ ಥರ ಕೊಟ್ಟಿದ್ದೀವಿ ಈ ಸಿನಿಮಾನ. ಆ್ಯಂಡ್ ನೀವು ಥಿಯೇಟ್ರಲ್ಲಿ ನೋಡದೆ ಹೋದರೆ ನಮಗೆ ತುಂಬ ಕಷ್ಟ ಆಗುತ್ತೆ. OTTಗೋಸ್ಕರ ವೇಟ್ ಮಾಡಬೇಡಿ ಅಷ್ಟೇ. ಇವತ್ತಿಂದ ಥಿಯೇಟ್ರಲ್ಲಿ ಬರ್ತಿದೆ. ಸೊ ಫುಲ್ ಮೀಲ್ಸ್ ನಿಮ್ಮ ನೆಚ್ಚಿನ, ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಬರ್ತಿದೆ. ದಯವಿಟ್ಟು ಸಿನಿಮಾನ ನೋಡಿ ಆ್ಯಂಡ್ ನಮ್ಮಂಥ ಹೊಸಬ್ರಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಬೋದು. ಮೇಡಮ್, ನಿಮ್ಮ ಸಿನಿಮಾದೊಂದು ಸೀನ್ ಇಂದ ಕಂಪ್ಲೇಂಟ್ ಆಗಿತ್ತು. ಅವ್ರು ಬಂದು ಇವತ್ತು ಸಿನಿಮಾ ನೋಡಿದಾರೆ, ಏನಂದ್ರು? ಇಲ್ಲ, ನಮಗೆ ಆ್ಯಕ್ಚುಲಿ ಒಂದು 4-5 ಡೇಸ್ ಬ್ಯಾಕೇನೆ ನಮಗೆ ಈ ಥರ ಫ್ಲರ್ಟ್ ಅಂತ ಯೂಸ್ ಮಾಡಿದ್ದೀರಾ, ಫೋಟೋಗ್ರಾಫರ್ಸ್ ಫ್ಲರ್ಟ್ ಅಂತ ಎಲ್ಲ ಇತ್ತು. ಸರ್, ಯಾವುದೇ ರೀತಿಯಾದಂಥ ನಾವು ಆ ಥರ ಬೇಕು ಅಂತ ಆ ಪದದ ಬಳಕೆ ಮಾಡಿಲ್ಲ. ಅದು ಒಂದು ಕ್ಯಾರೆಕ್ಟರ್, ಆ ಪೂಜಾ ಅನ್ನೋ ಕ್ಯಾರೆಕ್ಟರ್ ಪ್ರೀತಿಗೆ ಪ್ರವೋಕ್ ಮಾಡೋದಕ್ಕೆ ಆ ಥರ ಮಾಡಿದ್ದು ಅಷ್ಟೇ. ಆ ಥರ ವರ್ಡ್ ಯೂಸ್ ಮಾಡೋದು ಅಗತ್ಯತೆ ಇರೋದ್ರಿಂದ ಅದನ್ನು ಮಾಡಿದ್ದಷ್ಟೇ. ಸೊ ಯಾರಿಗೂ ಇಲ್ಲಿ ನೋಟ್ ಮಾಡಬೇಕು ಅಂತ ಇರಲಿಲ್ಲ. ಆ್ಯಂಡ್ ಅದನ್ನೇ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಆ್ಯಕ್ಚುಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿದ್ರು. ನಾವು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅರ್ಧ ಅವರ್ 1 ಅವರ್ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಥಿಯೇಟ್ರ್ ಕರ್ಕೊಂಡ್ಬಂದ್ವಿ. ಮಂಗಳೂರಲ್ಲಿ ಫೋಟೋಗ್ರಾಫರ್ಸ್ ಬಂದರು, ತುಂಬ ಖುಷಿಯಾದರು. ಮೈಸೂರಲ್ಲಿ ಬಂದರು, ತುಂಬ ಖುಷಿಯಾದರು. ಬೆಂಗಳೂರಲ್ಲೂ ಮೊನ್ನೆ ಪ್ರೀಮಿಯರ್ ಇದ್ದಾಗ ಎಲ್ಲರೂ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಸ್ಟ್ರಗ್ಲಿಂಗ್ ಫೋಟೋಗ್ರಾಫರ್ ಬಗ್ಗೆ ಎಲ್ಲ ಹೇಳಿದ್ದೀರಾ, ನನಗೆ ತುಂಬ ಕನೆಕ್ಟ್ ಆಗ್ತಾಯಿತ್ತು ಅಂತ ಫೋಟೋಗ್ರಾಫರ್ಸ್ ಬಂದು ಹೇಳಿದಾಗ ನಮಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವರು ಖುಷಿಯಾಗೆ ಹೋಗ್ತಾ ಇದ್ದಾರೆ. ಆಯಿತು, ನಾವು ಕಂಪ್ಲೇಂಟ್ ವಾಪಸ್ ತೊಗೋತೀವಿ, ಫಿಲಮಲ್ಲಿ ಏನೂ ಆ ಥರದ್ದಿಲ್ಲ, ಏನೋ ಆ ಕ್ಯಾರೆಕ್ಟರ್ ಪ್ರವೋಕ್ ಮಾಡೋದಕ್ಕೆ ಈ ಥರ ಪದ ಬಳಕೆ ಮಾಡಿದ್ದೀರಾ ಅಂತ. ಆ್ಯಂಡ್ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ಗೋಸ್ಕರ. ಆ್ಯಂಡ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಶ್ರಮ ಇದೆ ಇದು. ಫುಲ್ ಮೀಲ್ಸ್ ಸಿನಿಮಾ ಒಂದು ಭಾವನೆಗಳ ಫುಲ್ ಮೀಲ್ಸ್ ಅಂತ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಆ ಭಾವನೆಗಳು ಇಲ್ಲಿ ಎಲ್ಲರಿಗೂ ಟಚ್ ಆಯ್ತಾ, ಫೀಲ್ ಆಯ್ತಾ ಅನ್ನೋದು ಒಂದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ನಮ್ಮ ಆರ್ಟಿಸ್ಟ್ಗೆ, ಎಲ್ಲ ಕ್ಯಾರೆಕ್ಟರ್ಸ್ಗೆ ಕನೆಕ್ಟ್ ಆಗ್ತಾರಾ ಅಂತ. ಬಟ್ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಹಿಯರ್. ಇವಾಗ ಬೇರೆ ಥಿಯೇಟರ್ಗಳಲ್ಲಿ ಎಲ್ಲೆಲ್ಲೂ ಟಿಕೆಟ್ಸ್ ಬುಕ್ ಆಗ್ತಾ ಇದ್ರೆ ನಮಗೆ ಇನ್ನಷ್ಟು ಖುಷಿ. ಸೊ ಜನತೆ ಬಂದು ಆದಷ್ಟು ಫುಲ್ ಮೀಲ್ಸ್ನ ಥಿಯೇಟ್ರಲ್ಲಿ ನೋಡಿದ್ರೆ ಖುಷಿ ಆಗುತ್ತೆ. ನಿಮ್ಮ ಪಾತ್ರ ರೌಡಿ ಬೇಬಿ ತರ ಇದ್ರು ರೌಡಿ ಬೇಬಿ ತರನೇ ಅವಳು ಪ್ರೀತಿ ಅನ್ನೋ ಪಾತ್ರ. ಅವಳಿಗೆ ಲಕ್ಕಿ ಅನ್ನೋದೇ ಕಂಪ್ಲೀಟ್ ಅವಳ ಲೈಫ್ ಆಗಿರುತ್ತೆ. ತುಂಬಾ ನಂಬಿಕೆ ಇಟ್ಟಿರ್ತಾಳೆ ಅವಳ ಹುಡುಗನ ಮೇಲೆ. ಸೊ ಆ ನಂಬಿಕೆ ಉಳಿಸ್ಕೋತಾರ ಇಲ್ವಾ ಅನ್ನೋದೇ ಒಂದು ಜರ್ನಿ ಆಗ್ಬಿಟ್ಟಿರುತ್ತೆ. ಕೊನೆವರೆಗೂ ಅವಳು ಪ್ರೀತಿಸ್ತಾನೆ ಇರ್ತಾಳೆ. ಆ್ಯಂಡ್ ಐ ಥಿಂಕ್ ಫಾರ್ ಎವರ್ ಶಿ ವಿಲ್ ಲವ್.
ಸೊ ಲೈಫಲ್ಲೂ ಹಾಗೆ ಅಲ್ವಾ, ನಾವು ಪ್ರೀತಿ ಅನ್ನೋದನ್ನ ಕೊಟ್ಟರೆ ಅದಕ್ಕೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆ ರಿಟರ್ನ್ಸ್ ಇಲ್ಲದೆ ಯಾವಾಗ ಪ್ರೀತಿ ಮಾಡ್ತೀವಿ ಅದೊಂದು ಸೆಲ್ಫ್ಲೆಸ್ ಲವ್ ಅಂತ. ಆ್ಯಂಡ್ ನಿಮ್ಗೆಲ್ರಿಗೂ ನೋಡಿರ್ತೀರ ತುಂಬ ಸಿನಿಮಾಗಳು, ಎಲ್ಲಿ ತ್ಯಾಗ ಮಾಡಿರ್ತಾರೆ ಅಥವಾ ಎಲ್ಲಿ ಸೆಲ್ಫ್ಲೆಸ್ ಲವ್ ಇರುತ್ತೆ ಅದು ಯಾವಾಗಲೂ ಒಂದು ವಿನ್ ಅನಿಸುತ್ತೆ. ನಿಮ್ಗಳಿಗೂ ಇದು ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಅದೊಂದು ಕೇಸ್ ಆಗಿತ್ತು ಫ್ಲರ್ಟ್ ಅನ್ನೋ ಒಂದು ಫೋಟೋಗ್ರಾಫರ್ಸ್ ಏನಂತ ಹೇಳಿದ್ರು. ಆ್ಯಕ್ಚುಲಿ ಅದೇ ಅವರು ಪಾತ್ರಗಳು, ನಮ್ಮದು ಪೂಜಾ ಪ್ರೀತಿ ಪಾತ್ರಗಳೇನಿದೆ ನಮ್ಮ ಮಾತುಕತೆಯಲ್ಲಿ ಅವಳು ನನಗೆ ಒಂದು ಪ್ರೊವೋಕ್ ಮಾಡೋಕ್ಕೆ ಒಂದು ಹೇಳಿರುವಂಥ ಒಂದು ಪದ, ಅದು ಖಂಡಿತವಾಗ್ಲೂ ನಾವು ಯಾರಿಗೂ ಹರ್ಟ್ ಮಾಡಬೇಕು ಅಂತ ಅಲ್ಲ. ಯಾಕೆಂದರೆ ನಮ್ಮ ಜರ್ನಿ ಸ್ಟಾರ್ಟ್ ಆಗೋದೇ ಒಂದು ಫೋಟೋಗ್ರಫರಿಂದ, ಒಂದು ಪೋರ್ಟ್ಫೋಲಿಯೋ ಅಂತ ನಾವು ಮಾಡಿಸೋದೇ ಫೋಟೋಗ್ರಫರಿಂದ. ಆ್ಯಂಡ್ ನಾವು ಕೂಡ ಸ್ಪೆಷಲಿ ಈಗ ನಾನು ಆ್ಯಸ್ ಅ ಮಾಡೆಲ್ ಆ್ಯಂಡ್ ಆ್ಯಕ್ಟರ್ ತುಂಬ ಫೋಟೋಗ್ರಫರ್ಸ್ ಜೊತೆ ಕೆಲಸ ಮಾಡ್ತೀನಿ, ಎಲ್ಲರೂ ಫ್ರೆಂಡ್ಸೇ. ಆ್ಯಂಡ್ ನಾವು ಯಾಕೆ ಯಾರಿಗಾದ್ರೂ ಹಾಗೆ ನೋವು ಮಾಡಬೇಕು ಅಂತ ಅನ್ಕೋತೀವಿ. ಇದು ಕಂಟೆಕ್ಸ್ಟಿಗೆ ಬೇಕಾಗಿತ್ತು, ಅದಕ್ಕೆ ಆ ಸ್ಕ್ರೀನ್ ಪ್ಲೇಲಿ ಇತ್ತು ಅಷ್ಟೇ. ಆಮೇಲೆ ನಾವೆಲ್ಲರೂ ಕ್ಷಮೆ ಕೇಳಿದ್ದೀವಿ ಅಲ್ಲಿ ಅವ್ರಿಗೆ, ಯಾಕಂದರೆ ಬೇಜಾರಾಗಿರ್ಬೋದು. ಸೊ ಅದಕ್ಕೆ ಹೃದಯಪೂರ್ವಕವಾಗಿ ನಾವು ಕ್ಷಮೆ ಕೇಳಿದ್ದೀವಿ. ಆಮೇಲೆ ನಾವು ಅವ್ರನ್ನ ಪ್ರೀಮಿಯರ್ ಶೋಗಳಿಗೂ ಕರೆದಿದ್ದೀವಿ, ಮಂಗಳೂರು ಮತ್ತು ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರಲ್ಲಿ ಎಲ್ಲ ಫೋಟೋಗ್ರಫರ್ಸ್ ಯಾರೆಲ್ಲ ಬರ್ಬೋದು ಅವ್ರಿಗೆ ಅವರ ಒಂದು ಒಪಿನಿಯನ್ ಕೇಳೋಣ ಅಂತ. ಆ್ಯಂಡ್ ಇಲ್ಲೂ ಕರ್ನಾಟಕ ಫೋಟೋಗ್ರಫರ್ಸ್ ಅಸೋಸಿಯೇಷನ್ ಅವ್ರು ಬಂದಿದ್ದರು. ಅವರು ಹೊರಗೆ ಬರುವಾಗ ಅವರ ಮುಖದಲ್ಲಿ ಒಂದು ದೊಡ್ಡ ಸ್ಮೈಲ್ ಇತ್ತು. ಆ್ಯಂಡ್ ನಮಗೆ ಬಂದು ಹೇಳಿದ್ರು ತುಂಬಾ ಚೆನ್ನಾಗಿದೆ, ಟ್ರೈಲರಲ್ಲಿ ಇದ್ದಿದ್ದಕ್ಕೂ ಇದಕ್ಕೂ ನಾವು ತುಂಬ ಅದು ಏನದು ಬೇರೆ ಥರ ಅರ್ಥ ಮಾಡ್ಕೊಂಡಿದ್ವಿ. ಬಟ್ ಆ ಖುಷಿನೇ ಬೇರೆ. ಅಂದರೆ ಅವರೊಂದು ಅಕ್ನಾಲೇಜ್ ಮಾಡಿ ಹೇಳಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ದೆಮ್. ನಮ್ಮ ಸಿನಿಮಾನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವಾಗ. ಐ ಥಿಂಕ್ ವಿ ಆರ್ ವೆರಿ ಹಾರ್ಟ್ಫುಲ್ ಆಫ್ ಲವ್, ಪ್ರೀತಿಯಿಂದ ಪ್ರೀತಿ ಅವ್ರಿಗೆ. ನಮ್ಗೆ ಈ ಸಿನಿಮಾದಲ್ಲಿ ಅಪ್ಪು ಸರ್ ಫೋಟೋ ತೋರಿಸಿ ಅಪ್ಪು ಸರ್ ಟ್ರಿಬ್ಯೂಟ್ ಮಾಡ್ತಾರೆ. ಎಸ್, ಆ್ಯಕ್ಚುಲಿ ನಾವೆಲ್ಲರೂ ಅಪ್ಪು ಸರ್ ಫ್ಯಾನ್ಸು. ಸೊ ಇವತ್ತು ಸಂಜೆ ನಾವು ಅಪ್ಪು ಸರ್ ಫ್ಯಾನ್ಸಿಂದ ಒಂದು ಅಪ್ಪು ಫ್ಯಾನ್ಸ್ಗೋಸ್ಕರ ಒಂದು ಶೋ ಇಟ್ಟಿದ್ದೀವಿ. ಐ ಥಿಂಕ್ ಈವನ್ ಲಿಖಿತ್ ಸರ್ ಅವರು ಅವರ ಫ್ಯಾಮಿಲಿ ಪ್ಯಾಕ್ ಸಿನಿಮಾದಲ್ಲಿ ಅಪ್ಪು ಸರ್ ಅವರೇ ಪ್ರೊಡ್ಯೂಸರ್ ಆಗಿದ್ದು. ಅಲ್ಲದೆ ನಮ್ಮೆಲ್ರಿಗೂ ಅವರೊಂದು ಇನ್ಸ್ಪಿರೇಷನ್. ಸಿನಿಮಾಲಿ ಒಂದು ಡೈಲಾಗ್ ಇಂದ ಅದನ್ನ ನಾವು ಅವ್ರನ್ನ ಕ್ಲಾರಿಫೈ ಮಾಡಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆಗಿರಲಿಲ್ಲ. ಕೊನೆಗೆ ನಾವು ಹೇಳಿದ್ವಿ ನಮ್ಮ ಜೊತೆ ಫಸ್ಟ್ ಶೋ ಬಂದು ಹೇಳಿ, ನೀವು ಆಮೇಲೆ ಏನು ಡಿಸೈಡ್ ಮಾಡ್ತೀರಾ ನಾವು ಅದಕ್ಕೆ ಒಪ್ಕೊಂತೀವಿ ಅಂತ. ಸೊ ಅವ್ರು ಪಾಸಿಟಿವ್ ಆಗಿ ಹೋಗಿದ್ದಾರೆ. ಆ ನೆಗೆಟಿವ್ ವಿಷಯ ಪಾಸಿಟಿವ್ ಆಗಿದೆ, ಅದೇ ನಮಗೆ ಒಂದು ಪಾಸಿಟಿವ್ ನ್ಯೂಸ್. ಪ್ಲಸ್ ಆ ವಿಷಯ ಬಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಬಹಳ ಹೊಗಳಿದ್ದಾರೆ, ಮತ್ತೆ ಅವ್ರ ಜೀವನಕ್ಕೆ ಹತ್ರ ಆಯಿತು ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಈ ಎಲಿಮೆಂಟ್ಸೇ ನಾವು ಟ್ರೈ ಮಾಡೋದು ಒಂದು ಸಿನಿಮಾ ಮಾಡಿದಾಗ. ನಾನೊಂದು ಫೋಟೋಗ್ರಾಫರ್ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ಇನ್ನೊಬ್ಬ ಫೋಟೋಗ್ರಾಫರ್ ಕರೆಕ್ಟ್ ಆಗ್ತೀನ ಅನ್ನೋದು ನನ್ನ ಭಯ ಇರುತ್ತೆ ಮನಸ್ಸಿನಲ್ಲಿ. ಸೊ ಅದು ನಾನು ಸಕ್ಸಸ್ಫುಲ್ ಆಗಿ ಅಚೀವ್ ಮಾಡಿದ್ದೀನಿ. ಪ್ಲಸ್ ಆಡಿಯನ್ಸ್ ಕೂಡ ಇವತ್ತು ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಯಾರ್ಯಾರೆಲ್ಲ ಫುಲ್ ಮೀಲ್ಸ್ ನೋಡಿಲ್ಲ ಅಥವಾ ನೋಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ, ಆದಷ್ಟು ಬೇಗ ಟಿಕೆಟ್ಸ್ ಬುಕ್ ಮಾಡಿ. ಯಾಕಂದ್ರೆ ಈ 3 ದಿನದಲ್ಲಿ ನೀವು ಎಷ್ಟು ಜನ ಹೋಗಿ ಸಿನಿಮಾ ನೋಡ್ತೀರಾ ಅಷ್ಟೇ ನಮ್ಮ ಸಿನಿಮಾಗೆ ಸಪೋರ್ಟ್ ಸಿಗುತ್ತೆ. ನಾವು ಕಮ್ಮಿ ಶೋಗಳಿಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ದೀವಿ. ನಾವು ನಮ್ದು 200 ಶೋ 300 ಶೋ ಇಂದ ಸ್ಟಾರ್ಟ್ ಮಾಡಿಲ್ಲ. ಬೆಂಗಳೂರಲ್ಲಿ ಕೆಲವು ಶೋ ಲೈಕ್ 25 ಶೋ ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ನಾನು ಹಿಂದಿನ ಸಿನಿಮಾಗಳಲ್ಲಿ ಸುಮಾರು ಶೋ ಮಾಡಿ ಕಮ್ಮಿ ಆಗೋಕ್ಕಿಂತ ಕಮ್ಮಿ ಶೋ ಮಾಡಿ ಜಾಸ್ತಿ ಆಗಲಿ ಅನ್ನೋ ನನ್ನ ಭಾವನೆ. ಆ್ಯಂಡ್ ನೀವೆಲ್ಲರೂ ನೋಡಿ ಆ 23-25 ಶೋ ಏನಿದೆ 250 ಶೋ ಆಗುತ್ತೆ. ನೀವು ಖಂಡಿತವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಅಪ್ಪ ಸೂಪರ್ ಆಗಿ ಒಂದು ಫಿಲ್ಮ್ ಮೀಲ್ಸ್ ಸಿನಿಮಾ ನೋಡಿದ್ರೆ ಫುಲ್ ಮೀಲ್ಸ್ ಆಯಿತು ಅಂತ ಹೇಳ್ತೀರಾ, ಅದು ಭರವಸೆ ನಾನು ಕೊಡ್ತೀನಿ. ಹಾಗೆ ಇವತ್ತು ಸಾಯಂಕಾಲ ಅಪ್ಪು ಸರ್ಗೋಸ್ಕರ ಅಪ್ಪು ಸರ್ ಫ್ಯಾನ್ ಇಂದ ಒಂದು ಶೋ ಆರ್ಗನೈಸ್ ಮಾಡ್ತಾ ಇದೀವಿ. ಯಾರೆಲ್ಲರೂ ಅಪ್ಪು ಸರ್ ಟಿ ಶರ್ಟ್ ಹಾಕೊಂಡು 7:40ಕ್ಕೆ ಒರಾಯನ್ ಮಾಲ್ PVR ಬರ್ತೀರಾ ಅವ್ರೆಲ್ಲರಿಗೂ ನನ್ನ ಕಡೆಯಿಂದ ಫ್ರೀ ಟಿಕೆಟ್. ಸರ್ ಅದೇ ಆ ಸೀನ್ ಅವರು ಏನ್ ಮ್ಯೂಟ್ ಮಾಡಿ ಅಂತ ಕೇಳ್ತಿದ್ರು ಸರ್. ಸೀನ್ ನ ಮ್ಯೂಟ್ ಮಾಡಿ ಅಂತ ಹೇಳಿದ್ರು, ಬಟ್ ಟೆಕ್ನಿಕಲ್ ಲಾಟ್ ಆಫ್ ಆಸ್ಪೆಕ್ಟ್ಸ್ ಇರುತ್ತೆ. ಏನಂದ್ರೆ ಸೆನ್ಸರ್ಗೆ ಹೋಗ್ಬೇಕು, ಮ್ಯೂಸಿಕ್ಗೆ ಹೋಗ್ಬೇಕು, ತಿರ್ಗಾ ಹೊಸ ಕಾಪಿ ಪ್ರಿಂಟ್ ಆಗಬೇಕು. ಅದಾಗೋ ಅಷ್ಟರಲ್ಲೇ 1 ವಾರ 10 ದಿನ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡಿದ್ವಿ ಅಂದ್ರೆ ಟ್ರೇಲರ್ ಅಲ್ಲಿರೋದನ್ನ ನಾವು ಹೊಸ ಟ್ರೇಲರ್ ಅಪ್ಲೋಡ್ ಮಾಡ್ತೀವಿ, ಅದನ್ನ ಬೀಪ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರು ಅದಕ್ಕೆ ಒಪ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಕಡೆಯಿಂದ ಒಂದು ಕ್ಷಮೆ ಪತ್ರ ಕೇಳಿದ್ದಾರೆ, ವಿಚ್ ವಿ ಆರ್ ರೆಡಿ ಟು ಗಿವ್. ಇವತ್ತು ಅದನ್ನು ಅವ್ರಿಗೆ ತಲುಪಿಸ್ತೀವಿ. ಥ್ಯಾಂಕ್ ಯು. ನಿಮಗೆ ಪ್ರೀತಿ ಇಷ್ಟ ಆದ ಪೂಜೆ ಪರ್ಸನಲ್ ಆಗಿ ಏನ್ ಕೇಳ್ತೀರಾ ನೀವು? ಆಸ್ ಅ ಫೋಟೋಗ್ರಾಫರ್ ಆ ಪಾತ್ರದ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ಬೇಕಂದ್ರೆ ಒಬ್ಬ ಹುಡುಗ ಒಂದು ಜೀವನದಲ್ಲಿ ಒಂದು ಪ್ರೀತಿಯಿಂದ ಆಚೆನೂ ಬಂದಿರಲ್ಲ, ಇನ್ನೊಂದು ಹೊಸ ಪ್ರೀತಿಗೆ ಹೋಗೋಕ್ಕೂ ಆಗಲ್ಲ. ಆ ಸಂದರ್ಭದಲ್ಲಿ ಸಿಗಾಕೊಂಡಿರೋಂಥ ಹುಡುಗ. ಸೊ ಅವ್ನ ಮನಸ್ಸು ಮುಂದೆನೂ ಹೋಗೋಕ್ಕಾಗ್ತಲ್ಲ, ಹಿಂದೆನೂ ಹೋಗೋಕ್ಕಾಗ್ತಲ್ಲ. ಸೊ ಅಂತ ಸಂದರ್ಭದಲ್ಲಿ ಸಿಗಾಕೊಂಡಾಗ ಐ ಥಿಂಕ್ ಇಬ್ರು ಮೇಲೂ ಪ್ರೀತಿ ಇರುತ್ತೆ. ಬಟ್ ಆಲ್ರೆಡಿ ಪ್ರೀತಿ ಆಗಿರೋ ಇಮೋಷನ್ಸ್ ಇರತ್ತಲ್ಲ, ಒಬ್ಬ ವ್ಯಕ್ತಿಗೆ ಅದು ಬಹಳ ಚೇಂಜ್ ಮಾಡುತ್ತೆ. ಸೊ ಹಳೆ ಗಾಯನ ಕೆರೆದಂಗೆ ಪ್ರೀತಿ ತ್ಯಾಗ